ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಳಗಾವಿಯಲ್ಲಿ ಮತ್ತೊಂದು ಬಹುಕೋಟಿ ವಂಚನೆ ಪ್ರಕರಣ ಬೆಳಕಿಗೆ ಬಂದಿದೆ. ಹೂಡಿಕೆದಾರರಿಗೆ ಕೋಟಿ ಟೋಪಿ ಹಾಕಿ ಈತ ದುಬೈಗೆ ಎಸ್ಕೇಪ್ ಆಗೋದಕ್ಕೆ ಹೊರಟಿರ್ತಾನೆ. ಮಂಗಳೂರು ಏರ್ಪೋರ್ಟ್ನಿಂದ ದುಬೈಗೆ ಹೋಗ್ತಾ ಇರ್ತಾನೆ ವಂಚಕ. ಆದರೆ ಲುಕ್ಔಟ್ ನೋಟಿಸ್ ಮೂಲಕ ವಂಚಕ ಪೊಲೀಸರ ಖೆಡ್ಡಾಗೆ ಬಿದ್ದಿದ್ದಾನೆ. ಬೆಳಗಾವಿಯ ಮಾಳಮಾರುತಿ ಠಾಣೆ ಪೊಲೀಸರಿಂದ ವಂಚಕ ಲಾಕ್ ಆಗಿದ್ದಾನೆ. ವಂಚನೆ ಕೇಸಲ್ಲಿ ತಗ್ಲಾಕೊಂಡಿದ್ದಾರೆ ಸರ್ಕಾರಿ ಕಾಲೇಜು ಉಪನ್ಯಾಸಕ. ಒಂದು ದೂರುದಾರರು ಪ್ರವೀಣ್ ದೊಡ್ಡಮನಿ ಇವರು ಒಂದು ಫರ್ಮ್ ಶ್ರೀದೇವಿ ಕೂಗೆ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಇವರ ಮೇಲೆ ದೂರು ನೀಡಿದ್ದಾರೆ. ಈ ಕಂಪ್ಲೇಂಟ್ನಲ್ಲಿ ಅವರು ಸುಬೋಧ್ ಕೂಗೆ ಮತ್ತು ಪ್ರಮೋದ್ ಹಾಳೆಮನಿ ಇವರ ಮೇಲೆ ದೂರು ನೀಡಿದ್ದಾರೆ. ಇದರಲ್ಲಿ ಇವರು ಈ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ನೀವು ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಇಷ್ಟು ತಿಂಗಳಲ್ಲಿ ನಾವು ಡಬಲ್ ಮಾಡಿಕೊಡ್ತೀವಿ ಆ ಥರ ಆಸೆ ತೋರಿಸ್ಕೊಂಡು ಅವರಿಂದ ದುಡ್ಡು ತೊಗೊಂಡಿದ್ದಾರೆ. ಬರ್ಡ್ಸ್ ಆ್ಯಕ್ಟ್, KPID ಆ್ಯಕ್ಟ್ ಮತ್ತು BNS ಪ್ರಕಾರ ಈ ಪ್ರಕರಣ ನಾವು ದಾಖಲು ಮಾಡಿದ್ದೀವಿ. 2 ದಿನದ ಒಳಗಡೆ ಪ್ರಮೋದ್ ಹಾಲೆಮನಿ ಇದರಲ್ಲಿ ಆರೋಪಿ ನಂಬರ್ 2 ಯಾರಿದ್ದ ಅವನಿಗೆ ದಸ್ತಗಿರಿ ನಮ್ಮ ಅಧಿಕಾರಿ ಮಾಡಿದ್ದಾರೆ. ಮತ್ತು 13 ಜುಲೈರಂದು ಈ ಸುಬೋಧ್ ಕೂಗೆ ಕೂಡ ಇದರಲ್ಲಿ ನಾವು ದಸ್ತಗಿರಿ ಮಾಡಿದ್ದೀವಿ. ಈಗ ಇವರದು ಎಲ್ಲ ಅಸೆಟ್ ಐಡೆಂಟಿಫಿಕೇಷನ್ ಮಾಡಿಕೊಂಡು ಬ್ಯಾಂಕ್ ಅಕೌಂಟ್ ಆಗಲಿ ಆಸ್ತಿ ಪಾಸ್ತಿ ಆಗಲಿ ಅದು ಎಲ್ಲ ಜಪ್ತು ಮಾಡಿಕೊಂಡು ಸುಮಾರು 250 ವಿಕ್ಟಿಮ್ಸ್ ಇದ್ದಾರೆ. ಇದರಲ್ಲಿ ಅವ್ರದ್ದು ದುಡ್ಡು ಮತ್ತು ಫ್ರಾಡ್ ಅಮೌಂಟ್ ಸುಮಾರು 25 ಕೋಟಿದು ಫ್ರಾಡ್ ಅಮೌಂಟ್ ಇದೆ ಅಂತ ಪ್ರಿಲಿಮಿನರಿ ಎಸ್ಟಿಮೇಟ್ ಇದೆ. ಅದು ನಾವು ಫ್ರೀಸ್ ಮಾಡಿಕೊಂಡು ಈ ಬರ್ಡ್ಸ್ KPID ಆ್ಯಕ್ಟ್ನಲ್ಲಿ ಏನು ಅಥಾರಿಟಿ ಇದೆ ಅವರಿಗೆಲ್ಲ ಮಾಹಿತಿ ನೀಡ್ತೀವಿ.